ಆ ಬಗ್ಗೆ ನಾನು ಏನು ಪ್ರಕ್ರಿಯೆ ಹೇಳಲಿಕ್ಕೆ ಬಯಸೋದಲ್ಲ. ಅದು ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಆಗಿದೆ ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಾನು ಇವತ್ತು ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ನಾನು 2-3 ತಿಂಗಳಿಂದ ಇಲ್ಲಿ ಬಂದಿರಲಿಲ್ಲ. ಯಾಕೆಂದರೆ ನನಗೆ ಹಾರ್ಟ್ ಆಪರೇಷನ್ ಆಗಿದೆ 2 ತಿಂಗಳಿಂದ. ಆಪರೇಷನ್ನಿಂದ ನಾನು ಬೆಡ್ ರೆಸ್ಟ್ ಮ್ಯಾಗಿದ್ದೆ. ಈಗ ಇವತ್ತು ಬಂದಿದ್ದೀನಿ. ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಎಲ್ಲ ಸುಗಮವಾಗಿ ನಡೆದಿದೆ. ಯಾವುದೂ ಗೊಂದಲಗಳಿಲ್ಲ, ಯಾವುದೂ ತೊಂದರೆ ಇಲ್ಲ. ಜನರಿಗೆ ನಾವು ಶಕ್ತಿ ಯೋಜನೆ ಬಂದಾಗಿದ್ದರಿಂದ ಭಾಳ ಸರ್ವಿಸ್ ಚೆನ್ನಾಗಿ ಕೊಡ್ತಾಯಿದ್ದೀವಿ. ಇನ್ನೂ 300 ಬಸ್ಸುಗಳನ್ನು ಹೊಸ ಬಸ್ಸುಗಳನ್ನು ಖರೀದಿ ಮಾಡುವ ಪ್ರಕ್ರಿಯೆಯನ್ನು ಕೆಲವೇ ದಿನಗಳಲ್ಲಿ ನಾವು ಖರೀದಿ ಮಾಡಿ ಜನರಿಗೆ ಹೊಸ ಬಸ್ಸುಗಳನ್ನು ಕೊಟ್ಟು ಒಳ್ಳೆಯ ಥರದಿಂದ ಸೇವೆ ಒದಗಿಸುವಂಥ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಏನೂ ತೊಂದರೆ ಇಲ್ಲ. ನಾವಾಗಲಿ MD ಅವರಾಗಲಿ ನಮ್ಮ ಸಿಬ್ಬಂದಿಗಳಾಗಲಿ ನಮ್ಮಲ್ಲೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀವಿ. ತೊಂದರೆಗಳು ಸಾಕಷ್ಟು ತೊಂದರೆಗಳು ಇದ್ದಾವೆ ನಮ್ಮಲ್ಲಿ. ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಕೆಲವು CC ರಸ್ತೆಗಳ ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ಮೆಕ್ಯಾನಿಕಲ್ಸ್ಗಳ ಕೆಲವು ತೊಂದರೆ ಇರೋದ್ರಿಂದ ಮೆಕ್ಯಾನಿಕಲ್ಗಳನ್ನು ಕೆಲವು ಜನರನ್ನು ನೇಮಕ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡಬೇಕಾಗಿದೆ. ಇನ್ನೂ 1,000 ಜನರನ್ನು ನಮ್ಮ ಡ್ರೈವರ್ ಕಮ್ ಕಂಡಕ್ಟರ್ಗಳನ್ನು ನಾವು ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನೂ 1,000ಗೆ ನಾವು ಸರ್ಕಾರಕ್ಕೆ ಕೇಳಿದ್ದೀವಿ, ಅಪ್ರೂವಲ್ ಕೊಡೋದು ಕೇಳಿದ್ದೀವಿ. ಅದು ಅಪ್ರೂವಲ್ ಕೆಲವೇ ದಿನದಲ್ಲಿ ಕೊಡುವಂಥ ಮುನ್ಸೂಚನೆಗಳು ಕಂಡು ಬರ್ತಾ ಇದ್ದಾವೆ. ಅವು ಬಂದು ಅಂದರೆ ಎಲ್ಲ ಸಿಬ್ಬಂದಿಗಳ ಕೊರತೆಯೂ ನೀಗುತ್ತದೆ. ಮತ್ತು ಕೆಲವು ನಮ್ಮ ಬಸ್ಗಳು ಈಗ ನನಗೆ ತೊಂದರೆ ಅಂದರೆ ಶಿರ್ಸಿ ಡೆಪೋಗಳಲ್ಲಿ ಯಾರು ನಮ್ಮ ಸಿಬ್ಬಂದಿಗಳು ಹೋಗಿ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ. ಅಲ್ಲಿ ಸ್ವಲ್ಪ ಮಳೆ ಹೆಚ್ಚಿಗೆ ಎಲ್ಲ ರಸ್ತೆಗಳು ಸ್ವಲ್ಪ ಕೆಟ್ಟಿದ್ದಾವೆ. ಅಲ್ಲಿ ಸ್ವಲ್ಪ ಗುಡ್ಡಗಾಡು ಪ್ರದೇಶಗಳಿಂದ ಎಲ್ಲ ಬಗೆಗಳು ಎಲ್ಲ ಕಡೆ ಹೋಗ್ತಾರೆ ನಮ್ಮ ಸಿಬ್ಬಂದಿಗಳು. ಅದರ ಶಿರ್ಸಿ ಡೆಪೋಗೆ ಹೋಗಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು ಅದನ್ನು ಸಹಿತ ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ಈ ಹೊಸ ಬಸ್ಸು ಕೇವಲ ನಮಗೆ ಸರ್ಕಾರ 700 ಬಸ್ ತೆಗೆದುಕೊಳ್ಳಲು ಅನುಮತಿಯನ್ನು ಕೊಟ್ಟಿದ್ದಾರೆ. ನಾವು ಹಣದ ಕೊರತೆಯನ್ನು ನೋಡಿಕೊಂಡು ಈಗ 300 ಬಸ್ಗಳನ್ನು ನಾವು ತಗೋಬೇಕು ಅಂತ ನಿರ್ಣಯ ಮಾಡಿ ಮೊನ್ನೆ ಬೋರ್ಡ್ದಲ್ಲಿ ಸಹಿತ ನಿರ್ಣಯ ಆಗಿದೆ. ಅದಕ್ಕೆ ಕೆಲವು ತಾಂತ್ರಿಕ ಅಡಚಣೆಗಳಿದ್ದಾವೆ. ಕೆಲವೇ 8 ದಿವಸದಲ್ಲಿ ನಾವು ಆ ಟೆಂಡರನ್ನು ಪ್ರಕ್ರಿಯೆ ಮಾಡಿ ಆರ್ಡರ್ ಕೊಟ್ಟು ಬಸ್ಗಳನ್ನು ಅದೇ 300 ಒಮ್ಮೆ ಬಸ್ಗಳನ್ನು ರೆಡಿ ಮಾಡಲಿಕ್ಕೆ ಆಗೋದಲ್ಲ. ತಿಂಗಳಿಗೆ 20-30 ಬಸ್ಗಳು ಮಾಡ್ಕೊತು ಅವತ್ತನ್ನು ಪ್ರಕ್ರಿಯೆ ಮಾಡ್ತೀವಿ. ಮುಂದೆ 400 ಬಸ್ಗಳನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಈ ಸಿವಿಲ್ ವರ್ಕ್ಗಳು ಎಲ್ಲ ಡಿಪೋಗಳಲ್ಲಿಯೂ ಎಲ್ಲ ಇಡೀ ನಮ್ಮ ವಾಯವ್ಯ ಕರ್ನಾಟಕ ಬರುವಂಥ ವ್ಯಾಪ್ತಿಯಲ್ಲಿ ಸ್ವಲ್ಪ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಈಗ ಅದನ್ನು ಪೇವಿಗಳು ಹಾಕಲಿ ಅಥವಾ ಡಾಂಬರೀಕರಣ ಮಾಡಿದ್ರೆ ಉಪಯೋಗ ಆಗೋಲ್ಲ. ಯಾಕಂದ್ರೆ ಡಾಂಬರೀಕರಣ ಮಳೆಯಿಂದ ಈ ಶಿರ್ಸಿಗೆ ನಾವು ಎಲ್ಲಿಯೂ ಶಿರ್ಸಿ, ಕುಮಟಾ, ಕಾರವಾರ ಇಲ್ಲೆಲ್ಲ ನಾವು ಅಸ್ಫಾಲ್ಟ್ ಮಾಡಿದ್ದೀವಿ, ಡಾಂಬರೀಕರಣ ಮಾಡಿದ್ದೀವಿ ಅಂದ್ರೆ ಅದು ಸರಿ ಆಗೋಲ್ಲ, ಕಿತ್ತು ಹೋಗಿದ್ದು ಮಳೆಯಿಂದ. ಅದಕ್ಕಾಗಿ ಎಲ್ಲ ಕಡೆ CC ಕಾಂಕ್ರೀಟ್ ಒಳಗಡೆ ಹಾಕಬೇಕು ಬಸ್ ಸ್ಟ್ಯಾಂಡಲ್ಲಿ ಅನ್ನೋಂಥ ನಿರ್ಣಯವನ್ನು ಮಾಡಿದ್ದೀವಿ. ಈಗ ಒಂದು 20-25 ಕೋಟಿ ರೂಪಾಯಿದ ಟೆಂಡರನ್ನು ಕರೆದಿದ್ದೀವಿ. ಅದನ್ನು ಸಹಿತ ಮುಗಿಸಿ ಎಲ್ಲ ಡೆಪೋಗಳಲ್ಲಿ ಮಳೆ ಈ ಸಲ ಹೆಚ್ಚಾಗೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಸಿಬ್ಬಂದಿಗಳನ್ನು ಸಹಿತ ಕೊರತೆ ಇದ್ದಂಥದ್ದು ಸ್ವಲ್ಪ ಅದನ್ನು ಫಿಲ್ ಮಾಡಿಕೊಂಡು ಸರಿಯಾಗಿ ನಡೆಸ್ಕೊಂಡು ಹೊಂಟಿದ್ದೀವಿ. ಕಮರ್ಷಿಯಲ್ ಮಳಿಗೆ, ವಾಣಿಜ್ಯ ಮಳಿಗೆ ಟೆಂಡರ್ ಸ್ವಲ್ಪ ಕಮರ್ಷಿಯಲ್ ಮಳಿಗೆಗಳು ಕೆಲವು ಜನದಲ್ಲಿ ನಮ್ಮಲ್ಲಿ ಖಾಲಿ ಇದ್ದಾವೆ. ಅವತ್ತೂ ಸಹಿತ ಇವತ್ತು ಚರ್ಚೆ ಮಾಡ್ತೀನಿ ನಾನು. ನಮ್ಮ ರೇಟ್ಗೆ ಅವ್ರು ಯಾರೂ ಬರ್ತಾಯಿಲ್ಲ. ನಮ್ಮ ರೇಟ್ ಸ್ವಲ್ಪ ಹೈ ಇದೆ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಅದನ್ನು ರೇಟ್ ಸ್ವಲ್ಪ ಕಡಿಮೆ ಮಾಡಿದ್ದಾದರೆ ಎಲ್ಲರೂ ತೊಗೋತಾರೆ. ಕೆಲವೇನಾದಿದೆ ಮಿಡಲ್ ಬೇಕು, ಅಗದಿ ವ್ಯಾಪಾರ ಆಗೋ ಸಂದರ್ಭದಲ್ಲಿ ಕೆಲವು ಜನಕ್ಕೆ ನಾವು ಕಾರ್ನರ್ ಕೊಟ್ಟಿವು ಅಥವಾ ಸೈಡ್ ಕೊಟ್ಟಿವು ಅದರಲ್ಲಿ ವ್ಯಾಪಾರ ಆಗಲ್ಲ ಅಂದ್ರೆ ಆ ಮಳಿಗೆಗಳಾದ್ರೆ ನಮ್ಮಲ್ಲಿ ಅಲ್ಲಿ ತೊಗೊಳಿಕ್ಕೆ ಬರಲ್ಲ ಜನ. ಅದಕ್ಕಾಗಿ ಅವ್ರದ್ದು ಸರಿ ಇದೆ, ಮತ್ತು ಅವ್ರು ತಪ್ಪಲ್ಲ. ನಮ್ಮ ಮಳಿಗೆ ನಮಗೆ ಬಾಡಿಗೆ ಕೊಟ್ಟು ಅವ್ರು ಇಟ್ಟಿದ್ದಾದ್ರೆ ಅವ್ರಿಗೂ ಲಾಭ ಆಗಬೇಕಲ್ಲ. ಒಂದೊಂದು ಕಾರ್ನರ್ ಜಾಗದಾಗಿತ್ತು ಅದು ಲಾಭ ಆಗಲಿಲ್ಲ ಅಂದರೆ ಅವ್ರು ನಮ್ಮ ಮಳಿಗೆಗಳನ್ನು ಬಿಟ್ಟು ಹೋಗುವಂಥ ಪ್ರಸಂಗಗಳನ್ನು ಸಾಕಷ್ಟು. ಇಲ್ಲಿ ಸಮೀಕ್ಷೆ ನೀವು ಮಳಿಗೆಗಳನ್ನು ನಿರ್ಮಾಣ ಮಾಡುವಾಗ ವ್ಯಾಪಾರ ಆಗ್ತದಿಲ್ಲ, ಜನರು ಬರ್ತಾರೆ. ಅದು ಹೆಂಗೆ ನಾವು ಮಾಡಲಿಕ್ಕೆ ಆಗ್ತೈತಿ? ಅಲ್ಲಿ ಜನದಟ್ಟಣೆ ಕಡಿಮೆ ಇರುತ್ತೆ, ಅಲ್ಲಿ ವ್ಯಾಪಾರಕರಣ ಆಗಲ್ಲ. ಈಗ ಹುಬ್ಳಿ ಜಾಸ್ತಿಯಲ್ಲಿ ಟ್ರಸ್ಟ್ ಕೊಡ್ಬೇಕು. ಹುಬ್ಳಿಯಲ್ಲಿ, ಧಾರವಾಡದಲ್ಲಿ ಎಲ್ಲ ಕಡೆ ಪ್ರಾಬ್ಲಮ್ ಇಲ್ಲಿ ಬರ್ತಾರೆ. ಅದು ಒಂದೊಂದು ಕಡೆ ಪ್ರಾಬ್ಲಮ್ ಇದೆ. ಅದೇನಿದ್ದದ್ದು ಇತ್ಯರ್ಥ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ.
ಏನು ತೊಂದರೆ ಇಲ್ಲ ಅಂಥದ್ದು. ನಾನು ಇಟ್ ಈಸ್ ನಾಟ್ ಮೇಜರ್ ಇಶ್ಯೂ, ಅದೇನು ಮೇಜರ್ ಇಶ್ಯೂ ಇಲ್ಲ. ಮೇಜರ್ ಇಶ್ಯೂ ಇದ್ದದ್ದು ನಮಗೆ ಬಸ್ಗಳ ಸರ್ವಿಸ್ ಕೊಡೋದು, ಜನರಿಗೆ ಸರ್ವಿಸ್ ಕೊಡೋದು. ನಮ್ಮ ಸಂಸ್ಥೆ ವ್ಯಾಪಾರೀಕರಣ ಅಲ್ಲ, ಲಾಭ ಮಾಡಿಕೊಂಡು ಸರ್ಕಾರಕ್ಕೆ ಓದು ಡಿಪಾಸಿಟ್ ಮಾಡುವಂಥದ್ದಲ್ಲ. ಇದು ಆಗಲಿ KV ಆಗಲಿ, ನಾವು ಸರ್ವಿಸ್ ಕೊಡಬೇಕು ಜನರಿಗೆ, ಸರ್ವಿಸ್ ಸಲುವಾಗಿ. ಇದು ನಾವು ಲಾಭ ನೋಡ್ಕೊಳ್ಳೋದಿಲ್ಲ. ನಾವು ಇಲ್ಲಿ ಆ್ಯಕ್ಚುಲಿ ನೋಡ್ರೆ ಲಾಸ್ದಲ್ಲಿ ನಡೆಸ್ತಾ ಇದ್ದೀವಿ. ಈಗ ಅದರನ್ನು ಸೇವೆ ಸರಿಯಾಗಿ ಕೊಡ್ತಾ ಇದ್ದೀವಿ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಕೆಲವು ಆಂತರಿಕ ತೊಂದರೆಗಳಿರ್ತಾವೆ, ಅದನ್ನು ಸರಿಪಡಿಸುವಂಥದ್ದು ಕಾಲಾಂತರಗಳಿಂದ ಬಂದಿದೆ. ಏನೀಗ ನಾನಾ ಬಂದ ಬಳಿಕ ಭಾಳ ಸುಧಾರಣೆ ಮಾಡಿದ್ದೀವಿ ಅಂತ ಅಲ್ಲ, ಇದು ಮುಂದಿನ ಸಹಿತ ದಿನಮಾನಗಳಲ್ಲಿ ಇದೇ ತೊಂದರೆಗಳು ಇರುವ, ಅದನ್ನು ಹೇಗೆ ನಮಗೆ ತೊಂದರೆಗಳು ಬರ್ತಾವೆ ಆ ಸಮಯದಲ್ಲಿ ಆ ಸಂದರ್ಭಕ್ಕೆ ಅನುಕೂಲವಾಗಿ ನಿವಾರಣೆ ಮಾಡಿ ಜನಸೇವೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಅಂತರ್ ನಿಗಮ ಮಂಡಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.